ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ರಾಜಾ ಸಾಬ್. ಸಾಹೋ, ರಾಧೇಶ್ಯಾಮ್, ಆದಿಪುರುಷ್ ಅಂತ ಫಿಲ್ಮ್ಸ್ ನ ಮಾಡಿ ಪ್ರಭಾಸ್ ಅಣ್ಣ ಆಡಿಯನ್ಸ್ ಗಳಿಗೆ ಟಾರ್ಚರ್ ಕೊಟ್ಟಿದ್ದ. ಕೊಟ್ಟಿರೋ ಟಾರ್ಚರ್ ಕಮ್ಮಿ ಆಗೈತಂತ ಅಣ್ಣ ಈ ಫಿಲ್ಮ್ ನ ಮಾಡಿ ಮತ್ತೊಂದ್ಸಲ ಟಾರ್ಚರ್ ಕೊಟ್ಟಾನ ಜನರಿಗೆ. ಈ ಫಿಲ್ಮಿನ ಡೈರೆಕ್ಟರ್ ಫಿಲ್ಮ್ ಏನ್ರ ಸರಿ ಇಲ್ಲ ಅಂದ್ರ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬಂದು ನಿಮಗೆ ಇಷ್ಟ ಬಂದದ್ ಮಾಡ್ರಿ ಅಂತ ಅಡ್ರೆಸ್ ಕೊಟ್ಟಿದ್ದ. సినిమాలో మిమ్మల్ని ఎక్కడన్నా 1% డిస్సాటిస్ఫాక్షన్ చేసినా నా ఇంటి అడ్రస్ పెడతా రండి. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಈ ಡೈರೆಕ್ಟರ್ ಕಾನ್ಫಿಡೆನ್ಸ್ ನಾವು ಮೆಚ್ಕೊಳ್ಳೇಬೇಕು. ಯಾಕಂದ್ರ ಹೀರೋಗ ಮೊಸಳಿ ಜೊತೆ ಫೈಟಿಂಗ್ ಆಡಿಸಿ ಈ ತರ ಸ್ಟೇಟ್ಮೆಂಟ್ಸ್ ಕೊಡಕ ಡಬಲ್ ಗುಂಡಿಗೆ ಬೇಕು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಈ ಫಿಲ್ಮಿನ ಬಜೆಟ್ 400 ಕೋಟಿ. ತಪ್ಪು 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 ತಪ್ಪು. ಇದು ಇಂಡಿಯಾಸ್ ಫಸ್ಟ್ ಎವರ್ ಹಿಪ್ನೋಟಿಕ್ ಥ್ರಿಲ್ಲರ್ ಮೂವಿ ಅಂತೆ. ಫಿಲ್ಮ್ ಸ್ಟಾರ್ಟ್ ಹಾಕುದಂಗ ಮಾರ್ಚುರಿ ವ್ಯಾನ್ ಡ್ರೈವರ್ ಅಸ್ಥಿ ಇರಂತ ಮಡಿಕೆನ ತಗೊಂಡು ಹೋಟೆಲ್ ಬರ್ತಾನ. ಅಣ್ಣ ಸರ್ವರ್ ಜೊತೆ ಮಾತಾಡಕರ ಅವ್ನ 500 ರೂಪಾಯಿ ನೋಟು ಹಾರ್ಕೊಂಡೋಕತಿ. ಬರೀ 500 ರೂಪಾಯಿ ನೋಟಿಗೋಸ್ಕರ ಈ ಡ್ರೈವರ್ ಮಧ್ಯರಾತ್ರಿ ಬೇಲಿನ್ ದಾಟ್ಕೊಂಡು ಕಾಡ್ನಾಗ ಹೋಗಿ ಉಡಾನ್ ನೋಡಿ ಎದ್ರಿಕೊಂಡು ಒಂದ್ ದೆವ್ವದ ಮನಿ ಒಳಗೂ ಹೋಗಣ. ಬರೀ 500 ರೂಪಾಯಿಗೋಸ್ಕರ. ಇಲ್ಲಿ ಬಹಳ ಕೆಟ್ಟದಾಗಿ ಗ್ರಾಫಿಕ್ಸ್ ಇಂದ ಮಾಡ್ರಿ ಅಂತ ಒಂದ್ ಬೆಕ್ನ ತೋರಿಸ್ತಾರ. ನೆಕ್ಸ್ಟ್ ಒಂದ್ ತಲಿಲದಂತ ದೆವ್ವ ಡ್ರೈವರ್ ತಲಿನ ಕಡ್ದು ಬಿಡ್ತತಿ. ಸೊ ಟೈಟಲ್ಸ್ ನೆಲ್ಲ ತೋರ್ಸಿದ ಮ್ಯಾಗ ಹೀರೋನ್ ಎಂಟ್ರಿ ಆಕತಿ. ತಲತಲಾಂತರಿಂದ ಯೂಸ್ ಮಾಡ್ಕೊಂಡ್ ಬಂದ್ರಂತ ಫಾರ್ಮುಲಾನ ಹೀರೋನ್ ಎಂಟ್ರಿಗೆ ಈ ಫಿಲ್ಮ್ ನಾಗೂ ಯೂಸ್ ಮಾಡ್ತಾರ. ಜಾತ್ರೆಗ ವಿಲನ್ ಹುಡುಗಿಗೆ ಟಚ್ ಮಾಡಿದ್ಕ ಮಖಕ್ಕ ಕರ್ಚಿಪ್ ಕಟ್ಕೊಂಡು ಅದ್ರ ಮ್ಯಾಗ ಚಸ್ಮಾ ಹಾಕೊಂಡ್ರ ಅಂತ ನಮ್ ಹೀರೋ ರಚ್ಚಿಗೆ ಎದಳ್ತಾನ. ಇನ್ನೇನು ಅಣ್ಣ ಇವ್ನಿಗೆ ಹೊಡಿತಾನ. ಲೇಡೀಸ್ ಆರ್ ದೇವೀಸ್. ದುಡ್ಡನ್ನ ಯಾವ ತರ ವೇಸ್ಟ್ ಮಾಡ್ಬೇಕಂತ ಈ ಫಿಲ್ಮಿನ ಡೈರೆಕ್ಟರ್ ನೋಡಿ ಕಲಿಬೇಕು ನಾವು. ಯಾಕಂದ್ರೆ ಸಡನ್ ಆಗಿ 50 ರಿಂದ 60 ಲಾರಿಗಳು ಬಂದು ರೆಬಲ್ ಸ್ಟಾರ್ ಅಂತ ಬರಿತಾವು. ಈಗ ಗೊತ್ತಾತ್ಬಿಡು ಈ ಫಿಲ್ಮ್ ತೆಗಿಯಕ ಯಾಕೆ 400 ಕೋಟಿ ಖರ್ಚಾಗೈತಿ ಅಂತ. ನೋವಿದೆ, ಆಕ್ರೋಶ ಇದೆ. ನೋಡ್ರಿ, ಸ್ವಲ್ಪ ಹೊತ್ತಿಗೆ ಮುಂಚೆ ಫೈಟಿಂಗ್ ನಡೀತಿತ್ತು, ಆದ್ರೆ ಸಡನ್ ಆಗಿ ಡ್ಯಾನ್ಸ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಸೊ ಈ ಸಾಂಗ್ ನಾಗ ಹೀರೋ ಮಾತ್ರ ಬ್ರೈಟ್ ಆಗಿ ಕಾಣಿಸ್ಬೇಕಂತ ಅಕ್ಕಪಕ್ಕ ಡ್ಯಾನ್ಸ್ ಮಾಡಾರ ಬಟ್ಟಿನೆಲ್ಲ ಗಲೀಜ್ ಮಾಡ್ಬಿಟ್ಟಾನ ಡೈರೆಕ್ಟರ್. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಬೈ ದ ವೇ ಅಣ್ಣ ಪ್ಯಾನ್ ಇಂಡಿಯಾಕ ನಂಬರ್ 1 ಬ್ಯಾಚುಲರ್ ಅಂತೆ. ಸರಿ ಆಯ್ತಪ್ಪ. ಸೊ ಸಾಂಗ್ ಮುಗಿತಿದ್ದಂಗ ನಮ್ ಹೀರೋ ಅವ್ರ ಅಜ್ಜಿ ಜೊತೆಗೆ ಮಾತಾಡ್ತಿರ್ತಾನ. ಬಟ್ ಅಜ್ಜಿಗೆ ತನ್ನ ಗಂಡ ನೆನ್ಪಾಗಿದ್ಕ ತಲೆ ತಿರುಗಿ ಬಿದ್ದು ಬಿಡ್ತಾಳ. ಇಲ್ಲಿ ನಮ್ಮ ಅಣ್ಣ ಹೊಡಿ ಅಂತ ಜೋಕ್ನ ನೀವ ಕೇಳ್ರಪ್ಪ. ಏನಾಯ್ತು ಅಜ್ಜಿಗೆ? ಲೈ ಅರ್ಜೆಂಟ್ ಆಗಿ 1/4 kg ಕಾಫಿ ಪೌಡರ್, 1/2 kg ಧನಿಯಾ, 1 ಪ್ಯಾಕ್ ಸಿಗರೇಟ್, 2 ಪ್ಯಾರಾಗನ್ ಚಪ್ಪಲಿ ತಗೊಂಡ್ ಬಾ. ಅದೆಲ್ಲ ಈಗ ಯಾಕಣ? ಮತ್ತ ಆಂಬುಲೆನ್ಸ್ ಫೋನ್ ಮಾಡೋ ದರಿದ್ರದವನು. ಬೈ ದ ವೇ ಈಕಿ ಗಂಡ ಸಂಜಯ್ ದತ್ ಅಂತೆ. ಈ ಪ್ಯಾನ್ ಇಂಡಿಯಾ ಫಿಲ್ಮ್ ತೆಗಿಯಂತ ಡೈರೆಕ್ಟರ್ ಗಳಿಗೆ ಸಂಜಯ್ ದತ್ ನ ಬಿಟ್ರೆ ಬೇರೆ ಯಾರು ಕಾಣಿಸಲ್ಲ ಅನ್ಸ್ತತಿ. ಯಾಕಂದ್ರೆ ಎಲ್ಲಾ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ನಾಗು ಬರೀ ಸಂಜಯ್ ದತ್ತ ಇರ್ತಾನ. ಅವರು ಮೈನರ್ ಅಲ್ಲ, ಮೇಜರ್. ಸೊ ಅಜ್ಜಿನ ಬಿಟ್ಟೋಗೇನಂತೆ. ಆಮೇಲೆ ಈ ಅಜ್ಜಿಗೆ ಮರಿಯಾ ಅಂತ ಕಾಯಿಲೆ ಬಂದತಂತೆ. ಬಟ್ ಈಕಿಗೆ ಮರಿಯಾ ಅಂತ ಕಾಯಿಲೆ ಐತ ಅಂದ್ಮ್ಯಾಗ ಗಂಡ ಬಿಟ್ಟೋಗಿರೋದು ಹೆಂಗ್ ನೆನ್ಪಿಟ್ಕೊಂಡಾಳ ಈಕಿ. ಸೊ ನೆಕ್ಸ್ಟ್ ಈ ತಾತ ಚಾರ್ಮಿನಾರ್ ಹತ್ರ ಕಂಡಾನ. ಬಟ್ ಅವನನ್ನ ಹುಡ್ಕಕ ಪೊಲೀಸರು ಲಂಚ ಕೇಳ್ತಿರೋದ್ರಿಂದ ನಮ್ ಹೀರೋ 5 ಲಕ್ಷ ರೂಪಾಯಿ ಸಾಲ ತಗೊಂಡು ಹೈದರಾಬಾದ್ ಬಸ್ ಹತ್ತಾನ. ಆದ್ರೆ ಈ ಬಸ್ ಹೈದರಾಬಾದ್ ರೀಚ್ ಹಾಕೋದಂಗ ಚೇಂಜ್ ಆಗ್ಬಿಡ್ತೈತಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ರಾತ್ರಿ ಬಸ್ಸಿನ ಮುಂದೆ ಕಿರಣ್ ಮಯಿ ಅಂತ ಬರ್ದಿತ್ತು. ಬಟ್ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಬಸ್ಸಿನ ಮುಂದ್ಗಡೆ ಏನು ಬರ್ದಿಲ್ಲ ಆತರ. ಆಮೇಲೆ ರಾತ್ರಿ ಬಸ್ ಹತ್ತಕಾರ ಹೀರೋಗ ಗಡ್ಡ ಜಾಸ್ತಿ ಇದ್ವು. ಬಟ್ ಬೆಳಿಗ್ಗೆ ಹಾಕದಂಗ ಗಡ್ಡ ಕ್ಲೀನ್ ಆಗಿ ಟ್ರಿಮ್ ಆಗ್ಬಿಟ್ಟವು. ಹೈದರಾಬಾದ್ ಬರ್ತಿದ್ದಂಗ ಹೀರೋಗ ಅವ್ರ ಊರನ ಒಬ್ನು ಆಟೋ ಡ್ರೈವರ್ ಸಿಗ್ತಾನ. ಸೊ ಆಬ್ವಿಯಸ್ಲಿ ಹೀರೋನ್ ಪಕ್ಕಕ್ಕ ಕಾಮಿಡಿ ಮಾಡಕಂತ ಒಬ್ನ ಇರ್ಲೇಬೇಕು. ಸೊ ಈ ಆಟೋ ಡ್ರೈವರ್ ತನ್ನ ಇರೋಬರ ಕೆಲಸ ಬಿಟ್ಟು ನಾನು ಇನ್ ಮೇಲಿಂದ ನಿನ್ ಜೊತೆಗೆ ಇರ್ತೀನಿ ಅಂದ್ಬಿಡ್ತಾನ. ಆಟೋದಾಗ ಹೋಗರ ನನ್ಸ್ ನಡುವೆ ನಡೀತಿರಂತ ಹೀರೋಯಿನ್ ನೋಡಿ ನಮ್ ಹೀರೋ ಬಹಳ ರಿಯಲಿಸ್ಟಿಕ್ ಆಗಿ ಆಟೋದಿಂದ ಇಳಿತಾನ. ಆಟೋದೊಳಗೆ ಇದ್ದಂತ ಡ್ರೈವರ್ ಇಲ್ಲೋದ ಅಂತ ಟೆನ್ಷನ್ ತಗೋಬೇಡ್ರಿ. ನೆಕ್ಸ್ಟ್ ಶಾಟ್ ನಾಗ ಅಣ್ಣ ವಾಪಸ್ ಬಂದ್ಬಿಡ್ತಾನ. ಹೀರೋಯಿನ್ ಹೀರೋನ್ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣಿಸ್ತಾಳ. ಈ ಸೀನ್ ನ ಇವರು ನಾರ್ಮಲ್ ಆಗೇ ತೋರಿಸಬಹುದಿತ್ತು. ಬಟ್ ಬಜೆಟ್ 400 ಕೋಟಿ ಇರೋದ್ರಿಂದ ಹೆಂಗಾದ್ರೂ ಮಾಡಿ ಖರ್ಚು ಮಾಡ್ಲೇಬೇಕಲ್ಲ. ಅಣ್ಣ ಈಕಿನ ಫಾಲೋ ಮಾಡ್ತಾ ಚರ್ಚಿಗೆ ಬಂದ್ಬಿಡ್ತಾನ. ಅಲ್ಲ ಅಜ್ಜಿ ಈತನ ತಾತು ನೋಡಿಕೆಂಬ ಅಂತ ಹೈದರಾಬಾದ್ ಕಳ್ಸಾಳ. ಆದ್ರೆ ಇವನು ನೋಡ್ತಿದ್ರ ಫಾದರ್ ಆಗ ಕೊಂಟಂಗೈತಿ. ಸೊ ಚರ್ಚ್ ನಾಗ ಒಂದ್ ಸಣ್ಣ ಹುಡುಗಿಗೆ ಹಾರ್ಟ್ ಆಪರೇಷನ್ ಮಾಡ್ಸಕಂತ ಗೊತ್ತಾಗ್ತಿದ್ದಂಗ ಅಣ್ಣ ತಂದಿದ್ದಂತ 5 ಲಕ್ಷದಾಗ 3 ಲಕ್ಷ ಕೊಟ್ಟ ಬಿಡ್ತಾನ ಚರ್ಚ್ನರಿಗೆ. 3 ಲಕ್ಷ ಕೊಟ್ಟದ್ ಪುಣ್ಯಾತ್ಮ ಯಾರು ಅಂತ ಹೀರೋಯಿನ್ ಕೇಳಿದಾಗ ಅವನ್ ಫೋಟೋನ ಈಕಿಗ್ ತೋರಿಸ್ತಾರ. ಅಕ್ಕ ಫೋಟೋ ನೋಡ್ತಿದ್ದಂಗ ಜೀಸಸ್ ನ ನೋಡ್ತಾಳ. ಯಾಕಣ ಆದಿಪುರುಷನಾಗ ಪ್ರಭಾಸ್ನ ಜೀಸಸ್ ಮಾಡಿದ್ದು ಸಾಕಾಗಿಲ್ಲ ನಿಮಗೇನು? ಅದ್ಭುತವು ಇನ್ನು ನಡೆಯುತ್ತೆ. ಬೈ ದ ವೇ ಈಕಿ ಜೀಸಸ್ ನ ನೋಡೋ ಅಂತ ಸೀನು ಫಿಲ್ಮ್ ಥಿಯೇಟರ್ ಆಗಿದ್ದಾಗ ಇತ್ತು. ಬಟ್ ಜನರು ಬಹಳ ಟ್ರೋಲ್ ಮಾಡಿದ್ಕ ಫಿಲ್ಮ್ OTT ರಿಲೀಸ್ ಆದ್ಮ್ಯಾಗ ಈ ಸೀನ್ ನ ಕಟ್ ಮಾಡ್ಯಾರ ಇವರು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ನೆಕ್ಸ್ಟ್ ಹೀರೋ ಪೊಲೀಸ್ ಸ್ಟೇಷನ್ ಹೋಗಿ ಇವನ ಹೆಸರು ಗಂಗರಾಜು. ನಮ್ಮ ಅಜ್ಜನ ಅರಮನೆಗೆ ಇದ್ದಂತ ಬಂಗಾರನೆಲ್ಲ ತಗೊಂಡು ಎಸ್ಕೇಪ್ ಆಗಿದ್ದ. ಅವನು ನುಡ್ಕೊಂಡು ಹೋದಂತ ನಮ್ಮ ಅಜ್ಜ ಇನ್ನೂ ವಾಪಸ್ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾನ. ಈ ದರಿದ್ರ ಸ್ಟೋರಿನೆಲ್ಲ ಕೇಳಿದ್ಮ್ಯಾಗ ಪೊಲೀಸ್ ಹೇಳ್ತಾನ, ಈಗಲೇ ಫೋಟೋನ ಎಲ್ಲ ಸ್ಟೇಷನ್ ಕಳಿಸಿ
ಸರ್ಚಿಂಗ್ ಸ್ಟಾರ್ಟ್ ಮಾಡಿಸ್ತೇನೆ. ಈ ಕಡೆ ಸೈಡ್ ಹೀರೋಯಿನ್ ಒಂದ್ಸಲ ದುಡ್ಡು ಕಟ್ಟಕಂತ ಬಂದಿರ್ತಾಳ. ಬಟ್ ಲೈನ್ ಬಹಳ ದೊಡ್ಡದ್ರಿಂದ ರ್ಯಾಂಡಮ್ ಆಗಿ ಪರಿಚಯ ಇಲ್ಲದ ಒಂದ್ ತಾತಗ ತನ್ನ ದುಡ್ಡನ್ನ ಕೊಟ್ಟು ಕಟ್ರಿ ಅಂತಾಳ. ಆದ್ರೆ ಈ ತಾತ ಹಿಪ್ನೋಟೈಸ್ ಮಾಡಿದಾಗ ಬಹಳ ಎಕ್ಸ್ಪರ್ಟ್ ಇರೋದ್ರಿಂದ ಈಕೆನ ಹಿಪ್ನೋಟೈಸ್ ಮಾಡಿ ಆ ದುಡ್ಡನ್ನೆಲ್ಲ ತಗೊಂಡ್ ಹೋಗ್ಬಿಡ್ತಾನ. ಅಲ್ಲ ಇವಂತಾಗ ಹಿಪ್ನೋಟೈಸ್ ಮಾಡಂತ ಪವರ್ ಐತಿ ಅಂದಾಗ ಇಲ್ಲಿರೋ ಎಲ್ರು ಹಿಪ್ನೋಟೈಸ್ ಮಾಡಿ ದುಡ್ಡನ್ನ ತಗೊಂಡ್ ಹೋಗ್ಬೋದಿತ್ತಲ್ಲ ಅವನು. ಆಮೇಲೆ ಹಿಪ್ನೋಟೈಸ್ ಮಾಡಂತ ಪವರ್ ಇಟ್ಕೊಂಡು ಲೈನ್ ನಾಗ ಎದಕ್ ನಿಂತದಂತ ನನಗೆ ಇನ್ನೂ ಗೊತ್ತಾಗವಲ್ದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ಸ್ಟೋರಿಯಾಗ ಇದೆಲ್ಲ ನಡೀತಿರ್ಬೇಕಾರ ಮಧ್ಯಕ್ಕ ಈ ಅಜ್ಜನ್ನು ತೋರಿಸ್ತಾನ ನಮ್ ಡೈರೆಕ್ಟರ್. ನೆಕ್ಸ್ಟ್ ದಿನ ಸಡನ್ ಆಗಿ ಭೈರವಿ ಬಂದು ಟೇಬಲ್ ಮ್ಯಾಗ ₹1,00,00,000 ಇಟ್ಟು ಇದು ನಿನಗೆ ಅಂತ ಕೊಟ್ಟು ಬಿಡ್ತಾಳ ನಮ್ ಹೀರೋಗ. ಯಾಕಂದ್ರ ಭೈರವಿ ತಾತನ್ನ ಇವ್ರ ತಾತ ಯಾವ್ದೋ ಹಳೆ ಕಾಲದಾಗ ಸೇವ್ ಮಾಡಿದಂತೆ ಆ ಋಣ ತೀರ್ಸಕ್ಕೋಸ್ಕರ ಈಕಿ ದುಡ್ಡು ಕೊಟ್ಲಂತ ಇಲ್ಲಿ. ಅಲ್ಲ ಈಗಿನ ಕಾಲದಾಗ ಸಾಲ ಇಸ್ಕೊಂಡ್ರ ಹತ್ರ ಬಾಯಿ ಬಿಟ್ಟು ಸಾಲ ಕೇಳಿದ್ರ ವಾಪಸ್ ಕೊಡಲ್ಲ ಅಂತಂದ್ರೆ ಈಕಿ ಋಣ ತೀರ್ಸಕ್ಕೋಸ್ಕರ ₹1,00,00,000 ಕೊಡಕತ್ತಾಳ. ಬಟ್ ಇದ ಟೈಮ್ನಾಗ ಒಬ್ಬ ಕಳ್ಳ ಬಂದು ಈ ₹1,00,00,000 ಬ್ಯಾಗ್ ನ ಕತ್ಕೊಂಡ್ ಹೋಗ್ಬಿಡ್ತಾನ. ಇವನು ನಾರ್ಮಲ್ ಆಗಿ ಕತ್ಕೊಂಡ್ ಹೋಗ್ಬೋದಿತ್ತು, ಈ ತರ ಪಲ್ಟಿ ಹೊಡೆ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಇಲ್ಲಿ ಒಂದ್ ಫೈಟ್ ಸೀನ್ ಬರ್ತೈತಿ. ಇಡೀ ಫೈಟಿಂಗ್ ನ ಬೇರೆ ಕೈಲೇ ಶೂಟ್ ಮಾಡಿಸಿ ಬರೀ ಪ್ರಭಾಸಿನ್ ಫೇಸ್ ಫಿಕ್ಸ್ ಮಾಡ್ಯಾರ ಈ ಡೈರೆಕ್ಟರ್ ಇಲ್ಲಿ. ಬೈ ದ ವೇ ಪ್ರಭಾಸ್ ಈ ಫಿಲ್ಮ್ ನ ಆಕ್ಟಿಂಗ್ ಮಾಡಕ 100 ಕೋಟಿ ಫೀಸ್ ತಗೊಂಡಾನ. ಇದ್ರ ಇಂತ ಜೀವನ ಇರಾಕ್ ನೋಡ್ರಿ 100 ಕೋಟಿ ಫೀಸ್ ತಗೊಂಡ್ರ ಸದಿಗೂ ಕೆಲಸ ಮಾಡಿಲ್ಲ ಅಣ್ಣ. ಸೊ ಫೈಟಿಂಗ್ ಮುಗಿತಿದ್ದಂಗ ಭೈರವಿ ಬಂದು ಹೀರೋನ ಹಗ್ ಮಾಡ್ತಾಳ. ಇದನ್ನ ನೋಡಿದಂತ ಫಸ್ಟ್ನೇ ಹೀರೋಯಿನ್ ಕಣ್ಣೀರ್ ಸುರಿಸ್ಕೊಂತ ಅಲ್ಲಿಂದ ಒಕ್ಕಳ. ಸೊ ನಮ್ ಹೀರೋ ರಾತ್ರಿ ಕುಡಿದ್ಬಿಟ್ಟು ಭೈರವಿ ಜೊತೆಗೆ ದಬ್ಡಿ ಮಾಡ್ಬಿಡ್ತಾನ. ಆದ್ರ ನೆಕ್ಸ್ಟ್ ಸೀನ್ ನಮಗೆ ಗೊತ್ತಾಗತಿ ಭೈರವಿ ಚಿನ್ನ ಕದ್ದಂತ ತಾತನ್ ಮೊಮ್ಮಗಳು ಅಂತ. ಇನ್ನು ಈ ಅಜ್ಜಿ ಯಾರಿಗೂ ಹೇಳಿಲ್ದಂಗ ಸಡನ್ ಆಗಿ ಹೈದರಾಬಾದ್ ಬಂದ್ಬಿಡ್ತಾಳ. ರೌಡಿಗಳು ಇದ್ರು ಸತಿಗೂ ಅವ್ರ ಮುಂದೆನ ಬಂದ್ ಕುಂತು ಬಿಡ್ತಾಳ ಅಜ್ಜಿ. ಇನ್ನೇನು ವಿಲನ್ ಗಳೆಲ್ಲ ಈಕಿ ರೋಲ್ ಗೋಲ್ಡ್ ನ ಕಿತ್ಕಣ ಅಷ್ಟೊತ್ತಿಗೆ ವಿಲನ್ ಗೆ ಬೆಸ್ಟ್ ಆಗಿ ಹೊಡ್ತಾ ಬಿಡ್ತೈತಿ. ಆದ್ರ ಹೊಡೆದದ್ದು ಹೀರೋ ಅಲ್ಲ ಭೈರವಿ ಅಕ್ಕ ಒಬ್ಬಕ್ಕೆ ಎಲ್ಲಾ ರೌಡಿಗಳಿಗೂ ಹೊಡೆದ್ ಬಿಡ್ತಾಳೆ ಇಲ್ಲಿ. ಆದ್ರ ಇವ್ರು ಈ ಸೀನ್ ನ ಯಾವ ತರ ಶೂಟ್ ಮಾಡ್ಯಾರಂತ ನನಗ್ ಮಾತ್ರ ಗೊತ್ತು. ನೆಕ್ಸ್ಟ್ ನಮ್ ಹೀರೋ ತಾತನ್ ಹುಡ್ಕಾಕ ಟ್ರೈ ಮಾಡಕರ ಇನ್ನೊಬ್ಬ ತಾತ ಇವನನ್ನ ಫಾಲೋ ಮಾಡ್ತಿರೋದ್ ಗೊತ್ತಾಗಿ ಅವನನ್ನ ಕರ್ಕೊಂಡ್ ಬಂದು ನಾಯಿ ಹೊಡೆದಂಗ್ ಹೊಡಿತಾನ ಹೀರೋ. ಸೊ ಭೈರವಿ ಅಲ್ಲಿ ಬಂದು ಇವ್ರಿಗೆ ಹೊಡಿಬೇಡ ಇವ್ರು ನಮ್ ತಾತ ಅಂತ ಒಪ್ಕೊಂಡ್ಬಿಡ್ತಾಳ. ಈಗ ಒಂದ್ ಫ್ಲಾಶ್ ಬ್ಯಾಕ್ ಬರ್ತೈತಿ. ಸೊ ಭೈರವಿ ಅಜ್ಜ ದೇವನಗರಿ ಅನ್ನೋ ರಾಜ್ಯಕ್ಕ ಸೈನಿಕ ಆಗಿದ್ನಂತೆ. ಆ ಟೈಮ್ನಾಗ ಹೀರೋನ್ ತಾತ ಸಂಜಯ್ ದತ್ತು ಊಟ ಇಸ್ಕನಕರ ರಾಣಿ ಕೈನ ಮುಟ್ಟಿರ್ತಾನಂತೆ. ಅವಾಗ ಈ ತಾತ ಸಂಜಯ್ ದತ್ತಿಗೆ ನಾಯಿ ಹೊಡೆದಂಗ್ ಹೊಡ್ಸಿರ್ತಾನ. ಸೊ ಸಂಜಯ್ ದತ್ತು ರಚ್ಚಿಗೆದ್ದು ಒಂದ್ ಸ್ಪೆಷಲ್ ಸ್ವಾಮೀಜಿ ಹತ್ರ ಹೋಗಿ ನನಗೆ ಸ್ಪೆಷಲ್ ಪವರ್ ಗಳನ್ನ ಕೊಡು ಅಂತ ಕೇಳ್ತಾನಂತೆ. ಈ ಸ್ವಾಮಿನ ಇಂಪ್ರೆಸ್ ಮಾಡಕ್ಕೋಸ್ಕರ ಸಂಜಯ್ ದತ್ತು ತನ್ನ ಕೈನ ಕಟ್ ಮಾಡ್ಕೊಂಡ್ಬಿಡ್ತಾನ. ಕೊನೆಗೂ ಇಂಪ್ರೆಸ್ ಆದಂತ ಸ್ವಾಮೀಜಿ ಸಂಜಯ್ ದತ್ತಿನ ಕೈನ ವಾಪಸ್ ಸರಿ ಮಾಡ್ತಾನ. ಈ ಸ್ವಾಮಿ ಹತ್ರ ಕಟ್ ಆಗಿರೋ ಕೈನ ವಾಪಸ್ ಬರ್ಸೋವಷ್ಟು ಪವರ್ ಐತಿ. ಆದ್ರ ಸುಟ್ಟೂರ ಅವನ್ ಮಕನ ವಾಪಸ್ ಬರ್ಸ್ಕೊಂಡಲ್ಲ ಅವನು. ನೋ ಕಾಮೆಂಟ್ಸ್. ಸೊ ಇದೆಲ್ಲ ಆದ್ಮ್ಯಾಗ ಸಂಜಯ್ ದತ್ ಅರಮನೆ ಹತ್ರ ಹೋಗಿ ಆ ರಾಣಿನ ಹೊರಗ್ ಕರೆದು ಹಿಪ್ನೋಟೈಸ್ ಮಾಡಿ ಆಕಿನ ಮದುವೆ ಹಾಕನ. ಮದುವೆ ಆದ್ಮ್ಯಾಗ ಅಣ್ಣ ಅರಮನೆಗಿರಂತ ಎಲ್ಲಾ ಬಂಗಾರನು ಎತ್ಕೊಂಡ್ ಹೋಗಾನ. ಆದ್ರೆ ಈ ಬಂಗಾರನ ಭೈರವೇರ್ ಅಜ್ಜ ಎತ್ಕೊಂಡ್ ಹೋಗ್ಯಾನ ಅಂತ ಅವನ್ ಮ್ಯಾಗ ಅಪವಾದ ಹೊರಿಸ್ತಾನ. ಸೊ ಅವನನ್ನ ಇಟ್ಕೊಂಡ್ ಬರ್ತೀನಂತ ಹೋದಂತ ಸಂಜಯ್ ದತ್ತು ವಾಪಸ್ ಬರೋದಿಲ್ಲ. ಇಷ್ಟೆಲ್ಲಾ ಕಷ್ಟ ಪಡೋದ್ರ ಬದ್ಲಿ ರಾಜ್ಯದಾಗಿರೋ ಎಲ್ರು ಹಿಪ್ನೋಟೈಸ್ ಮಾಡಿ ಇವನ ರಾಜಭಾರ ಮಾಡಬಹುದಿತ್ತಲ್ಲ. ಸೊ ಈ ಇನ್ಸಿಡೆಂಟ್ ಎಲ್ಲ ಆದ್ಮ್ಯಾಗ ರಾಣಿಯಿಂದನ ಎಲ್ಲ ಲಾಸ್ ಆಗಿದ್ದಂತ ಅರಮನೆರೆಲ್ಲ ಸೇರಿಕಿನ್ ಹೊರಗ್ ದಪ್ತಾರ. ಆಮೇಲೆ ಈ ರಾಣಿ ತನ್ನ ಮೊಮ್ಮಗನ ಜೊತೆಗೆ ಸೇರ್ಕೊಂಡು ಸಂಜಯ್ ದತ್ನ ಹುಡುಕ್ತಾನ ಇರ್ತಾಳ ವರ್ಷಗಟ್ಲೆ. ಸೊ ಆಕಿ ಮೊಮ್ಮಗನ ನಮ್ ಹೀರೋ ಆ ರಾಣಿನ ಈ ವಜ್ಜಿ. ಸೊ ಸ್ಟೋರಿ ಪ್ರೆಸೆಂಟ್ ಗೆ ಶಿಫ್ಟ್ ಆದಾಗ ತಾತ ಕಾಡ್ನಾಗಿರಂತ ಅರಮನೆಗೆ ಅದಾನಂತ ಗೊತ್ತಾಗತಿ. ಸೊ ಹೀರೋ ಮತ್ತೆ ಅವ್ನ ಜೊತೆಗಿರೋ ಎಲ್ಲರೂ ಸೇರ್ಕೊಂಡು ಈ ಅರಮನೆ ಒಳಗ್ ಬರ್ತಾರ. ಈ ಅರಮನೆ ತುಂಬಾ ತಾತಕ್ ಸಂಬಂಧಪಟ್ಟಿರಂತ ಚಿನ್ನಗಳು ಮತ್ತೆ ದುಡ್ಡುಗಳು ಇರ್ತಾವು. ತಾತಂತಾಗ ಇಷ್ಟೆಲ್ಲ ದುಡ್ಡು ಐತ ಅಂದ್ಮ್ಯಾಗ ಅವತ್ತಾಕ ಹೀರೋಯಿನ್ ಇಂದ ₹3,00,000 ಕದ್ದ ಹಿಪ್ನೋಟೈಸ್ ಮಾಡಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೊ ಫಿಲಿಂ ಸ್ಟಾರ್ಟಿಂಗ್ ನಾಗ ತೋರಿಸಿದಂತ ವ್ಯಾನ್ ಡ್ರೈವರ್ ಇಲ್ಲಿ ಸಡನ್ ಆಗಿ ನಮಗೆ ಕಾಣಿಸ್ತಾನ. ಬೈ ದ ವೇ ಅಣ್ಣ ಸತ್ತಲ್ಲಂತೆ. ಇಷ್ಟೊಂದ್ ದಿನ ನಾನು ಇಲ್ಲೇ ಸಿಕ್ಕೊಂಡಿದ್ದೆಲ್ಲ ಈಗ ಇಲ್ಲಿಂದ ಎಸ್ಕೇಪ್ ಆಗಾನಂತ ಎಸ್ಕೇಪ್ ಆಗೋದ್ಬಿಟ್ಟು ಅಣ್ಣ ಸಡನ್ ಆಗಿ ಬಿಲ್ಡಪ್ ಕೊಡ್ಕಂತ ನಿಂತು ಬಿಡ್ತಾನ ತಾತಗ. ಸೊ ಈಗ ಇವರಿಗೆ ತಾತ ಸತ್ತಾನ ಅಂತ ಗೊತ್ತಾಕತಿ. ಆಮೇಲೆ ತಾತನ್ ದೆವ್ವನು ಕಾಣಿಸ್ತತಿ. ಸೊ ಇವ್ರು ಎಷ್ಟೇ ಟ್ರೈ ಮಾಡಿದ್ರು ಅರಮನೆಯಿಂದ ಹೊರಗಡೆ ಹೋಗಕ್ ಆಗಲ್ಲ ಇವ್ರ ಕೈಲೆ. ಆಮೇಲೆ ಸಡನ್ ಆಗಿ ಅರಮನೆ ಒಳಗ್ ಟ್ರೈನ್ ಹೋಗ್ಬಿಡ್ತತಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೆಕ್ಸ್ಟ್ ನಮಗೆ ಸಿಡ್ಲೊಡೆ ಅಂತ ವಿಷಯ ಏನಂದ್ರ ನೆಕ್ಸ್ಟ್ ದಿನ ಫಸ್ಟ್ನೇ ಹೀರೋಯಿನ್ ಈ ಅರಮನೆಗೆ ಬಂದ್ಬಿಡ್ತಾಳ. ಬೈ ದ ವೇ ಅಕ್ಕ ಅಜ್ಜ ಕದ್ದಂತ ₹3,00,000 ಹುಡ್ಕೊಂಡ್ ಇಲ್ಲಿ ಬಂದಾಳಂತೆ. ನಮ್ ಹೀರೋ ಎಂತ ಎಕ್ಸ್ಪರ್ಟ್ ಅದಾನಂದ್ರ ಒಂದ ರಾತ್ರಿಗ ಈಕಿನ ಲವ್ ಮಾಡಕ್ ಒಪ್ಸ್ಬಿಡ್ತಾನ. ಇನ್ನೇನು ಒಂದ್ ಸಾಂಗ್ ಬರ್ತತಿ. ಶರತ್ ಚಂದ್ರಿಕಾ ತೇಜಯಾಮಿನಿ ವಿಲತ್ಪಲನಿವೆ ಮಂದಗಾಮಿನಿ ಭ್ರಮತ್ತೀಪಿಕಾಂ ಸಭಾಮಿನಿ ಕದಿಲೆ ದೇವತ ಶ್ರೀ. ಅರಮನೆಗೆ ಇಷ್ಟೆಲ್ಲ ರಾಡಿ ನಡೀತಿದ್ರು, ಇವ್ರು ಅರಮನೆ ಒಳಗಡೆನೆ ಸಿಕ್ಕೊಂಡಿದ್ರು. ರೊಮ್ಯಾನ್ಸ್ ಮಾತ್ರ ಮಿಸ್ ಆಗಲ್ಲ ಇಲ್ಲಿ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ದಿನ ಫಸ್ಟ್ ಹೀರೋಯಿನ್ ಒಂದ್ ಅಂಕಲ್ ನ ಇಲ್ಲಿ ಕರೆಸ್ತಾಳ. ಸೊ ಈ ಅಂಕಲ್ ಅರಮನೆನೆಲ್ಲ ಸರ್ಚ್ ಮಾಡಿ ಇವರಿಗೆ ಒಂದ್ ಸೊಲ್ಯೂಷನ್ ಕೊಡ್ತಾನ. ಬಟ್ ಇವ್ನ್ ಕೊಟ್ಟಂತ ಸೊಲ್ಯೂಷನ್ ನನಗಂತೂ ದೇವರಾಣಿಗೂ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಈ ಅಂಕಲ್ ಹೇಳೋ ಪ್ರಕಾರ ನಾವು ಹಿಪ್ನೋಟೈಸ್ ಆಗಿರೋಂತ ಒಂದ್ ಪ್ರಪಂಚನ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ ಹೋಗಿ ತಾತನ್ ಜೊತೆಗೆ ಫೈಟ್ ಮಾಡ್ಬೇಕಂತೆ. ನೆಕ್ಸ್ಟ್ ಇನ್ನೇನು ಅಣ್ಣ ನಮ್ ಹೀರೋನ ಹಿಪ್ನೋಟೈಸ್ ಮಾಡ್ಬಿಡ್ತಾನ. ಆದ್ರ ತಾತ ಹಿಪ್ನೋಟೈಸ್ ಆಗಿರೋಂತ ಹೀರೋನ ಮತ್ತೆ ಹಿಪ್ನೋಟೈಸ್ ಮಾಡ್ಬಿಡ್ತಾನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಸೊ ಈ ಹಿಪ್ನೋಟೈಸ್ ರಾಡಿಯಿಂದ ಹೊರಗ್ ಬರ್ಬೇಕಂದ್ರ ಆ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಬೇಕಂತೆ. ನೆಕ್ಸ್ಟ್ ತಾತಗ ತಲಿ ಕೆಟ್ಟದ್ಕ ಈ ಅಂಕಲ್ ಸತಿಗೂ ಮನೆಯಿಂದ ಹೊರಗ್ ಹೊಸ್ಬಿಡ್ತಾನ. ಬೆಳಿಗ್ಗೆ ಹಾಕದಂಗ ಇರೋನ್ ಸೊಸಿ ಸತಿಗೂ ಅಲ್ಲಿಗೆ ಬಂದ್ಬಿಡ್ತಾಳ. ಆಮೇಲೆ ಅಕ್ಕ ಇವ್ರ ಜೊತೆಗೆ ಇರ್ತೀನಂತಾಳ. ಇಲ್ಲಿ ಸಡನ್ ಆಗಿ ವಿಲನ್ ಗಳು ಇವ್ರಿಗೆ ಹೊಡೆಯಕ್ ಬಂದ್ಬಿಡ್ತಾರ. ಆಕ್ಚುಲಿ ಈ ವಿಲನ್ ಗಳು ಒಂದ್ ಟೈಮ್ ನಾಗ ನಿಧಿ ಕದಿಯಕ್ ಬಂದದಂತೆ. ಅವಾಗ ತಾತ ಇವ್ರಿಗೆ ಹೊಡೆದು ಓಡಿಸಿದಂತೆ. ಸೊ ಈಗ ತಾತ ಹೀರೋನ್ ಮೈ ಮ್ಯಾಗ್ ಬಂದು ವಿಲನ್ಸ್ ಗಳಿಗೆಲ್ಲ ಹೊಡಿತಾನ. ನೋಡ್ರಿ ಫಿಲಿಂ ನಾಗ ಹೀರೋ ಮತ್ತೆ ಅವ್ನ ಜೊತೆಗಿರೋರು ಅರಮನಿಂದ ಹೊರಗೆ ಹೋಗಕ್ಕಾಗಲ್ಲ ಅನ್ನಂಗ್ ತೋರ್ಸಾರ. ಬಟ್ ಮಿಕ್ದರೆಲ್ರು ಅರಮನಿ ಒಳಗೆ ಈಸಿಯಾಗಿ ಬರಕತ್ತಾರ ಮತ್ತೆ ಈಸಿ ಹೊರಗೆ ಹೋಗತ್ತಾರ. ಆಮೇಲೆ ನಮ್ ಪ್ರಭಾಸ್ ಅಣ್ಣ ನೋಡ್ರಿ ಫಿಲಿಂ ಫುಲ್ ಒಂದೇ ಒಂದು ಬ್ಲಾಕ್ ಟಿ ಶರ್ಟ್ ಹಾಕಂದಾನ. ಮ್ಯಾಗ್ ಮಾತ್ರ ಸ್ಟ್ರಗ್ ಗಳನ್ನ ಚೇಂಜ್ ಮಾಡಕತ್ತಾನ. ಸೊ ಅಜ್ಜಿಗೆ ಈ ಫಿಲ್ಮ್ ಇಂದು ದರಿದ್ರ ಸ್ಟೋರಿ ನೆನಪಾಕದಂಗ ರಕ್ತ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಡ್ತಾಳ. ನೆಕ್ಸ್ಟ್ ನಮ್ ಹೀರೋ ಅಜ್ಜಿ ನೋಡಕಂತ ಹಾಸ್ಪಿಟ್ಲಿಗೆ ಹೋಗಾನ. ಅಣ್ಣ ಇಲ್ಲಿ ಏನೇ ಮಾತಾಡಿದ್ರು ಯಾರಿಗೂ ಕೇಳಿಸಲ್ಲ. ಯಾಕಂದ್ರೆ ಅಣ್ಣ ರಿಯಲಿಟಿಗ ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತೆ. ಹಿಪ್ನೋಟೈಸ್ ಆಗಿರೋದ್ರಿಂದ ಮನೆಗ ಅದಾನಂತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇಲ್ಲಿ ಆ ದರಿದ್ರ ಮೊಸಲಿ ಜೊತೆಗೆ ಆಡ ಅಂತ ಫೈಟಿಂಗ್ ಸೀನ್ ಬರ್ತೈತಿ. ಆಮೇಲೆ ಫೈಟಿಂಗ್ ನ ಬೇರೆ ಕೈಲಿ ಆಡಿಸಿ ಪ್ರಭಾಸಿನ್ ಫೇಸ್ ನ ಅಂಟಿಸಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸಕತೈತಿ. ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಸೊ ಕ್ಲೈಮ್ಯಾಕ್ಸ್ ನಾಗ ತಾತ ದೊಡ್ಡ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗ್ಬಿಡ್ತಾನ. ನಮ್ ಹೀರೋ ಸದಿಗೂ ಎಲ್ಲಾ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡು ತಾತನ್ ಮಾನ್ಸ್ಟರ್ ನ ಸಾಯಿಸ್ಬಿಡ್ತಾನ. ಸೊ ಫಿಲಿಂ ಮುಗಿತಲ್ಲಪ್ಪ ಅಂತ ನಾನು ಖುಷಿ ಪಡಕತ್ತಿದ್ದೆ. ಆದ್ರ ಲಾಸ್ಟ್ ಗೆ ಹೀರೋಯಿನ್ಸ್ ಗಳು ಹೀರೋ ಹತ್ರ ಬರ್ತದಂಗ ಹೀರೋ ತಿರುಗ್ಕಂತ ಹೋಗಿ ಒಂದು ಸರ್ಕಸ್ ಒಳಗೆ ಹೋಗ್ಬಿಡ್ತಾನ. ಅಣ್ಣ ಇಲ್ಲಿ ಜೋಕರ್ ಹಾಕನ. ಲಾಸ್ಟ್ ಗೆ ಈ ಫಿಲ್ಮ್ ಇಂದು ಪಾರ್ಟ್ 2 ಬೇರೆ ಬರ್ತದಂತ ತೋರಿಸ್ತಾರ ನಮಗೆ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಾನು ಈ ವಿಡಿಯೋನ ಮಾಡಿರೋ ಜೋಕ್ಗಳೆಲ್ಲ ಫಿಲ್ಮ್ ಒಳಗಡೆ ಇರೋಂಥ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಒಂದು ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.